ಕಬಿನಿ ಹಿನ್ನೀರಿನಲ್ಲಿ ಕಾಡಾನೆಗಳು ಎಂಟ್ರಿ ಕೊಟ್ಟಿವೆ. ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಕಾಡಾನೆ ಕಂಡು ಎದ್ನೋ ಬಿದ್ನೋ ಅಂತ ಪ್ರವಾಸಿಗರು ಓಡಿದ್ದಾರೆ. ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಆನೆಗಳು ಬಂದಿವೆ. ಕಾಡಾನೆ ಕಂಡ ತಕ್ಷಣ ಅಲ್ಲಿನ ಜನ ಓಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆ ಕಾಡಾನೆಗಳನ್ನ ಓಡಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. 2 ಗಂಡಾನೆಗಳು ಕಬಿನಿ ಹಿನ್ನೀರಿಗೆ ಬಂದಿದ್ದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನೋಡ್ತಾ ಇದ್ದ ಹಾಗೆ ಅಲ್ಲಿನ ಜನ ಓಡಿದ್ದಾರೆ. ಕಾಡಾನೆಗಳನ್ನ ವಾಪಸ್ ಓಡಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. 2 ಗಂಡಾನೆಗಳು ಪ್ರವಾಸಿಗರು ಇರೋ ಕಡೆಗೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಕಬಿನಿ ಹಿನ್ನೀರಿನ ಭಾಗದಲ್ಲಿ ಅವು ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ದೀಪಾವಳಿ ಹಿನ್ನೆಲೆ ಚಿಕ್ಕಮಗಳೂರಲ್ಲಿ ದೇವಿರಮ್ಮನ ದರ್ಶನ ನೆರವೇರ್ತಾ ಇದೆ. ನಿನ್ನೆಯಿಂದ 2 ದಿನಗಳ ಕಾಲ ಬೆಟ್ಟ ಹತ್ತೋದಕ್ಕೆ ಭಕ್ತರಿಗೆ ಅವಕಾಶ ಕೊಟ್ಟಿದ್ದಾರೆ. ಸತತ ಮಳೆ ಮಧ್ಯೆಯೂ ಕೂಡ ಸಾವಿರಾರು ಮಂದಿ ದರ್ಶನ ಪಡೆದಿದ್ದಾರೆ. ವರ್ಷಕ್ಕೊಮ್ಮೆ ಬರೀ 2 ದಿನ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ದೀಪಾವಳಿ ಹಬ್ಬದ ಮೊದಲ 2 ದಿನ ಮಾತ್ರ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಪುಟ್ಟದಾದ ಬೆಟ್ಟದ ಮೇಲಿನ ಪ್ರದೇಶ ನೀವು ನೋಡ್ತಾ ಇದ್ದೀರಾ. ಕೆಳಗೆ ಗುಡ್ಡದಿಂದ ನಡ್ಕೊಂಡು ಬರ್ತಾರೆ ಜನ, ಬೆಟ್ಟ ಹತ್ಕೊಂಡು ಬರ್ತಾರೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚಿನ ಜನ ಬಂದಿದ್ದಾರೆ. ದೇವಿರಮ್ಮನ ದರ್ಶನಕ್ಕೆ ಬಂದಿರೋ ಜನನ ನೀವು ನೋಡ್ತಾ ಇದ್ದೀರಾ. ನಿನ್ನೆ ಒಂದೇ ದಿನ 50,000 ಜನ ಬಂದು ದರ್ಶನ ಪಡೆದುಕೊಂಡಿದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ 2 ದಿನ, ಮೊದಲ 2 ದಿನ ಮಾತ್ರ ದೇವಿರಮ್ಮನ ದರ್ಶನಕ್ಕೆ ಅವಕಾಶ ಇರುತ್ತೆ. ಕಿರಿದಾದ ಮೆಟ್ಟಿಲುಗಳು, ಗುಡ್ಡ ಹತ್ಕೊಂಡು ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಿನಲ್ಲಿ ದೇವಿರಮ್ಮನ ದರ್ಶನದ ವೇಳೆ 2 ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಆಗದೆ ಅರ್ಧದಲ್ಲೇ 2 ಕುಸಿದು ಬಿದ್ದಿದ್ದಾರೆ. ಅವರನ್ನ ಆಸ್ಪತ್ರೆಗೆ ಸ್ಟ್ರೆಚರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಅಗ್ನಿಶಾಮಕ ಸಿಬ್ಬಂದಿ ಅಸ್ವಸ್ಥರಾಗಿ ಬಿದ್ದವರನ್ನ ಕೆಳಗೆ ಹೊತ್ಕೊಂಡು ಬಂದಿದ್ದಾರೆ. ದೇವಿರಮ್ಮನ ಬೆಟ್ಟ ಹತ್ತುವಾಗ ಮತ್ತೊಬ್ಬ ಅಸ್ವಸ್ಥರಾಗಿದ್ದಾರೆ. ಮೊದಲಿಗೆ ಒಬ್ಬ ಮಹಿಳೆ ಅಸ್ವಸ್ಥರಾಗ್ತಾರೆ, ಮತ್ತೆ ಮತ್ತೊಬ್ಬ ಯುವಕ ಅಸ್ವಸ್ಥನಾಗ್ತಾನೆ. ಇಬ್ಬರನ್ನ ಕೂಡ ಸ್ಟ್ರೆಚರ್ ಮೂಲಕ ಗುಡ್ಡದಿಂದ ಕೆಳಗೆ ಸಿಬ್ಬಂದಿಗಳು ಕರ್ಕೊಂಡು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.